ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರ್ವಿಸ್ ಕಿಚನ್. ಸೊ ಇವತ್ತು ನಮ್ಮ ಚಾನಲ್ನಲ್ಲಿ ಗೋಧಿ ಹಿಟ್ಟಿನಿಂದ ಒಂದು ಸೂಪರ್ ಟೇಸ್ಟಿಯಾದ ಸ್ನ್ಯಾಕ್ಸ್ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅಷ್ಟೇ ರುಚಿಯಾಗಿರುತ್ತೆ ಹಾಗೂ ಅಷ್ಟು ಸುಲಭವಾಗಿ ಕೂಡ ಮಾಡ್ಕೋಬಹುದು. ಮೊದಲಿಗೆ ಇಲ್ಲಿ ಸಣ್ಣದಾದ ಬೌಲ್ ತಗೊಂಡು ಅರ್ಧ ಕಪ್ಪಷ್ಟು ಇಲ್ಲಿ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೂ ಅರ್ಧ ಕಪ್ಪಷ್ಟು ಇಲ್ಲಿ ಹಾಲನ್ನು ಬಿಸಿ ಮಾಡಿ ಹಾಗೂ ತಣ್ಣಕ್ಕಾದ್ಮೇಲೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಬೆಲ್ಲ ಅನ್ನೋದು ಕಂಪ್ಲೀಟಾಗಿ ಈ ರೀತಿ ಕರಗಿಸ್ಕೊಂಡ್ಬಿಡಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಅರ್ಧ ಕಪ್ ಹಾಲು ನಾನು ಕಂಪ್ಲೀಟಾಗಿ ಹಾಕಲಿಲ್ಲ, ಸ್ವಲ್ಪ ಮಟ್ಟಿಗೆ ಇಟ್ಟಿದ್ದೀನಿ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ನೀವು ಇಲ್ಲಿ ಹಾಲಿಗೆ ಬದಲಾಗಿ ನೀರನ್ನು ಕೂಡ ಆ್ಯಡ್ ಮಾಡಬಹುದು. ಸೊ ಹಾಲು ಯೂಸ್ ಮಾಡೋದ್ರಿಂದ ಸೊ ಈ ಸ್ನ್ಯಾಕ್ಸ್ ರೆಸಿಪಿ ಅನ್ನೋದು ಇನ್ನಷ್ಟು ರುಚಿಯಾಗಿರುತ್ತೆ. ಈಗ ಕರಗಿಸ್ಕೊಂಡಿರುವ ಈ ಬೆಲ್ಲದ ಹಾಲನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿರುತ್ತೆ. ಈ ರೀತಿ ಜಲ್ಲಡಿ ತಗೊಂಡು ಇಲ್ಲಿ ನೋಡಿ ಕಸ ಏನಾದರೂ ಇದ್ದರೆ ಹೊರಗಡೆ ಬಂದ್ಬಿಡುತ್ತೆ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಮತ್ತೊಂದು ಕಡೆ ಮಿಕ್ಸಿಂಗ್ ಬೌಲ್ ತಗೊಂಡು ಇದರಲ್ಲಿ 2 ಕಪ್ಪಷ್ಟು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ ಹಾಗೂ ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಸೂಜಿ ರವೆ ತಗೊತಾ ಇದ್ದೀನಿ ಹಾಗೂ ಪಿಂಚಷ್ಟು ಸಾಲ್ಟು ಹಾಗೂ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಏಲಕ್ಕಿ ಪುಡಿ ತಗೊತಾ ಇದ್ದೀನಿ ಹಾಗೂ 2 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ತುಪ್ಪವನ್ನು ಬಿಸಿ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಗೋಧಿ ಹಿಟ್ಟು ಅನ್ನೋದು ಎಷ್ಟು ಕ್ವಾಂಟಿಟಿ ತೊಗೊತೀರೋ ಅದಕ್ಕೆ ತಕ್ಕಂತೆ ಬೆಲ್ಲ ಹಾಗೂ ಹಾಲನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು 2 ಕಪ್ಪು ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಗೂ ಅರ್ಧ ಕಪ್ಪಷ್ಟು ಹಾಲು ಅನ್ನೋದು ಕರೆಕ್ಟಾಗಿ ಸರೋಗುತ್ತೆ. ಈ ರೀತಿ ತುಪ್ಪ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಇದರಲ್ಲಿ ಕರಗಿಸ್ಕೊಂಡಿರುವ ಬೆಲ್ಲದ ಹಾಲನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಿಮ್ಗೆ ಏನಾದರೂ ಗಟ್ಟಿ ಅನಿಸಿದ್ರೆ ಆಲ್ರೆಡಿ ಮಿಕ್ಕಿರುವ ಏನು ಸ್ವಲ್ಪ ಮಟ್ಟಿಗೆ ಹಾಲಿದೆ ಅಲ್ವಾ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟು ಯಾವ ರೀತಿ ಮೃದುವಾಗಿ ಮಿಕ್ಸ್ ಮಾಡ್ಕೊತೀರೋ ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಇನ್ನೂ ಏನಾದರೂ ಹಿಟ್ಟು ಅನ್ನೋದು ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಹಾಲನ್ನು ಕೂಡ ನೀವು ಕಾಯಿಸಿರೋದು ಆ್ಯಡ್ ಮಾಡ್ಕೋಬಹುದು. ಏನಾದರೂ ತುಂಬ ತೆಳುವಾಗಿ ಅನಿಸಿದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬಹುದು. ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಈ ಸ್ನ್ಯಾಕ್ಸ್ ರೆಸಿಪಿ ಅನ್ನೋದು ಅಷ್ಟು ರುಚಿಯಾಗಿ ಬರುತ್ತೆ. ಈಗ ಇದನ್ನು ಒಂದು 15 ನಿಮಿಷ ಮುಚ್ಚಳ ಇಟ್ಟು ಸೈಡ್ಗೆ ಇಟ್ಕೊಳ್ಳೋಣ. ಈಗ ನೋಡೋಣ ಬನ್ನಿ. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಈಗ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಈಗ ಇದರಲ್ಲಿ ಅರ್ಧ ಭಾಗದಷ್ಟು ಹಿಟ್ಟನ್ನು ತಗೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಸೊ ಅರ್ಧ ಭಾಗದಷ್ಟು ಹಿಟ್ಟನ್ನು ತಗೊಂಡು ನೀಟಾಗಿ ರೌಂಡಾಗಿ ಮಾಡ್ಕೋಬೇಕಾಗುತ್ತೆ. ರೌಂಡ್ ಶೇಪಲ್ಲಿ ಮಾಡಿಕೊಂಡು ನೀವು ಚಪಾತಿ ಯಾವ ರೀತಿ ನೀವು ಲಟ್ಸ್ಕೊತೀರೋ ಅದೇ ರೀತಿ ಲಟ್ಸ್ಕೋಬೇಕಾಗುತ್ತೆ. ಸ್ವಲ್ಪ ದಪ್ಪಕ್ಕಿರಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದಂಗೆ ಈ ರೀತಿ ಸ್ವಲ್ಪ ಮಟ್ಟಿಗೆ ದಪ್ಪಕ್ಕೆ ನಾವು ಈ ರೀತಿ ಲಟ್ಸ್ಕೋಬೇಕಾಗುತ್ತೆ. ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಟ್ರಯಾಂಗಲ್ ಶೇಪ್ನಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ ಸೊ ಈ ಸ್ನ್ಯಾಕ್ಸ್ ಅನ್ನೋದು ನೀಟಾಗಿ ಉಬ್ಬುತ್ತೆ ಹಾಗೂ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ಮಡಚಿ ಮತ್ತು ಈ ರೀತಿ ನೀಟಾಗಿ ಲಟ್ಸ್ಕೋಬೇಕಾಗುತ್ತೆ. ತುಂಬ ತೆಳುವಾಗಿರಬಾರ್ದು ಹಾಗೂ ತುಂಬ ಮಂದವಾಗಿ ಕೂಡ ಇರಬಾರ್ದು. ಇಲ್ಲಿ ನಾನು ತೋರಿಸ್ತಾ ಇದ್ದಂಗೆ ಇಲ್ಲಿ ಮೀಡಿಯಮ್ ಸೈಜಾಗಿ ಈ ರೀತಿ ಲಟ್ಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಈ ಸೈಜಲ್ಲಿ. ಈಗ ಇದನ್ನು ಸೈಡ್ ಭಾಗದಲ್ಲೆಲ್ಲ ನಾವು ಕಟರ್ ಯೂಸ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ ನೀಟಾಗಿ ನಾವು ಎಲ್ಲ ಪೀಸಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಾನು ತೋರಿಸ್ತಾ ಇದ್ದಂಗೆ ಈ ರೀತಿ ನಿಮ್ಗೆ ಎಷ್ಟು ಸೈಜಾಗಿ ಬೇಕಾಗುತ್ತೋ ಅಷ್ಟು ಸೈಜ್ಗೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ 2 ಕಡೆನೂ ನೀಟಾಗಿ ಈ ರೀತಿ ಸ್ಕ್ವೇರ್ ಶೇಪ್ ಬಂದಂಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಪೀಸ್ ತೆಗೆದು ಈ ರೀತಿ ಇಷ್ಟು ಮಂದಕ್ಕಿರಬೇಕು. ಸೊ ಈ ರೀತಿ ಮಂದಕ್ಕೆ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ಗೆ ಬಾಕ್ಸ್ಗೆ ಹಾಕ್ಕೊಡಿ, ಇಲ್ಲ ಈವ್ನಿಂಗ್ ಬರೋವಾಗ ಈ ರೀತಿ ಮಾಡಿಕೊಟ್ರೆ ಸೊ ತುಂಬ ಹೆಲ್ದಿಯಾಗಿರುತ್ತೆ ಹಾಗೂ ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ಈ ರೀತಿ ಮಿಕ್ಕಿರುವ ಹಿಟ್ಟನ್ನು ಕೂಡ ಅದೇ ಪ್ರಾಸೆಸ್ನಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನು ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ಕಡಿಮೆ ಸಮಯದಲ್ಲಿ ನಿಮಗೆ ಬೇಕಾಗೋವಾಗೆಲ್ಲ ಈ ರೀತಿ ಮಾಡಿಕೊಂಡು ನೀವು 20 ರಿಂದ 30 ದಿನವರೆಗೂ ಸ್ಟೋರ್ ಮಾಡ್ಕೋಬಹುದು. ಸೊ ಯಾವುದೇ ರೀತಿ ಕೆಡೋದಿಲ್ಲ, ಅಷ್ಟೇ ಫ್ರೆಶ್ ಆಗಿರುತ್ತೆ. ಸೊ ಈ ರೀತಿ ಮಿಕ್ಕಿರುವ ಹಿಟ್ಟನ್ನು ಕೂಡ ಸೇಮ್ ಪ್ರಾಸೆಸ್ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದನ್ನು ರೆಡಿಯಾಗಿ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಕಡೆಗೆ ಆಯಿಲ್ ಅನ್ನೋದು ಮೀಡಿಯಮ್ ಆಗಿ ಹೀಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಹೀಟ್ ಆಗಬಾರ್ದು. ಈ ರೀತಿ ಆಯಿಲ್ ಹೀಟಾದ ನಂತರ ಒಂದೊಂದು ಪೀಸನ್ನೇ ಆ್ಯಡ್ ಮಾಡಬೇಕಾಗುತ್ತೆ. ಸೊ 1-2 ನಿಮಿಷ ನೀವು ಯಾವುದೇ ರೀತಿ ಮಿಕ್ಸ್ ಮಾಡದೆ ನೀಟಾಗಿ ಬಿಟ್ಬಿಡಬೇಕು.
ಈಗ ಒಂದು 2 ನಿಮಿಷ ಆದಮೇಲೆ ಸೊ 2 ಕಡೆನೂ ನೀಟಾಗಿ ಈ ರೀತಿ ಟರ್ನ್ ಮಾಡ್ಕೋಬೇಕಾಗುತ್ತೆ. ಸೊ ತುಂಬ ಹೈ ಫ್ಲೇಮಾಗಿ ಇಡೋಕ್ಕೆ ಹೋಗಬೇಡಿ, ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ನಿಮ್ಗೆ ಯಾವುದೇ ರೀತಿ ಬೇಯೋದಿಲ್ಲ. ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2 ಕಡೆನೂ ಕ್ರಿಸ್ಪಿ ಆಗೋವರೆಗೂ ನೀವು ಈ ರೀತಿ ಫ್ರೈ ಮಾಡ್ತಾ ಬರಬೇಕು. ಇದೀಗ ಕಂಪ್ಲೀಟ್ ಆಗಿದೆ ನೋಡಿ. ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದೇ ರೀತಿ ಮಿಕ್ಕಿರುವ ಎಲ್ಲ ಪೀಸಸ್ನೂ ಕೂಡ ಸೇಮ್ ಪ್ರಾಸೆಸ್ನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಅಷ್ಟೇ ಹೈ ಫ್ಲೇಮ್ನಲ್ಲಿ ಇಡದೆ ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ಎಷ್ಟೋ ರುಚಿಯಾದ ಹಾಗೂ ಸುಲಭವಾದ ಸ್ನ್ಯಾಕ್ಸ್ ರೆಸಿಪಿ ಅನ್ನೋದು ರೆಡಿಯಾಗಿದೆ. ಸೊ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ದಂಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.